ಹಾಯ್ ಗುಡ್ ಮಾರ್ನಿಂಗ್. ಇದು ಸೋಮವಾರದ ವ್ಲಾಗ್ ಆಗಿರುತ್ತೆ. ಬೆಳಗ್ಗೆ ಎದ್ದ ತಕ್ಷಣ ಫೇಸ್ ವಾಶ್ ಮಾಡಿಕೊಂಡು ಮೊದಲು ಮನೆ ಮುಂದೆ ರಂಗೋಲಿನ ಬಿಡಿಸ್ಕೊಳ್ತೀನಿ. ಆಮೇಲೆ ಅಡುಗೆ ಮನೆಗೆ ಹೋಗಿ ತಿಂಡಿ ಕೆಲಸನ ಮಾಡ್ಕೋತೀನಿ. ನನಗೆ ರಂಗೋಲಿ ಬಿಡಿಸೋದು ಅಂದರೆ ತುಂಬ ಇಷ್ಟ. ಹಾಗಾಗಿ ಡೈಲಿ ಬೇರೆ ಬೇರೆ ಥರ ರಂಗೋಲಿನ ಬಿಡಿಸ್ಕೊಳ್ತೀನಿ. ಎಷ್ಟೇ ಟೈಮ್ ಆದ್ರೂ ಈ ಕೆಲಸ ಮಾತ್ರ ಮಿಸ್ ಮಾಡಲ್ಲ. ಯಾಕಂದರೆ ಮನೆ ಮುಂದೆ ಒಂದು ಪುಟ್ಟ ರಂಗೋಲಿ ಇದ್ರೂ ಎಷ್ಟು ಚಂದ ಕಾಣುತ್ತಲ್ವಾ. ಇವತ್ತು ತಿಂಡಿಗೆ ರೊಟ್ಟಿ ಮಾಡಿ ಕುಂಬಳಕಾಯಿ ಪಲ್ಯ ಮಾಡೋಣ ಅಂತ ಅಂದ್ಕೊಂಡು ನಮ್ಮ ಅತ್ತೆ ಹೊಸ್ಲು ಮೇಲೆ ಕುಂಬಳಕಾಯಿನ ಹೊಡ್ಕೊಡ್ತಾ ಇದ್ದಾರೆ. ಮನೆಗೆ ಕುಂಬಳಕಾಯಿ ತರುವಾಗ ಹಾಗೆ ತರಬಾರ್ದು ಅಂತ ಹೇಳ್ತಾರೆ. ಹಾಗೆ ಮನೆ ಒಳಗಡೆನೂ ಕೂಡ ಕುಂಬಳಕಾಯಿನ ಹೊಡಿಬಾರ್ದು ಅಂತಾರೆ. ಹಾಗಾಗಿ ಹೊಸ್ಲು ಮೇಲೆ ಕುಂಬಳಕಾಯಿನ ಹೊಡೆದು ಅವ್ರು ಕಟ್ ಮಾಡ್ಕೊಡ್ತಾ ಇದ್ರು. ಅಷ್ಟರಲ್ಲಿ ನಾನು ರೊಟ್ಟಿಗೆ ಹಿಟ್ಟನ್ನ ಕುದಿಸಿಡೋಣ ಅಂತ ಇಟ್ಟು ನಮ್ಮ ಸೈಡಲ್ಲಿ ಕಾಬೂಲ್ ಕಡಲೆನ ಕುಕ್ಕರ್ಗೆ ಹಾಕಿ ಬೇಯಲಿಕ್ಕೆ ಇಡ್ತಾ ಇದ್ದೀನಿ. ಮೊನ್ನೆ ಊರಿಗೆ ಹೋದಾಗ ತೊಂಡೆಕಾಯಿ ತೊಗೊಬಂದಿದ್ದೆ. ಅದನ್ನು ಕಾಬೂಲ್ ಕಡಲೆನೂ ಹಾಕಿ ಪಲ್ಯ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಇವಾಗ ಕುಂಬಳಕಾಯಿ ಪಲ್ಯ ಮಾಡೋದಕ್ಕೆ ಪ್ಯಾನ್ಗೆ ಸ್ವಲ್ಪ ಎಣ್ಣೆ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಸಣ್ಣ ಕಟ್ ಮಾಡಿರೋ ಈರುಳ್ಳಿ, ಹಸಿಮೆಣಸಿನಕಾಯಿ, ಕರಿಬೇವನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಕುಂಬಳಕಾಯಿ ಸ್ವಲ್ಪ ಹಣ್ಣಾಗಿತ್ತು ಅಂತ ಸಿಪ್ಪೆ ತೆಗೆದು ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. ಅದ್ರ ಜೊತೆ ಉಪ್ಪು, ಅರಿಶಿನ ಹಾಕಿ ಬೇಯಲಿಕ್ಕೆ ಇಟ್ಕೊಂಡಿದ್ದೀನಿ. ಕುಂಬಳಕಾಯಿ ಚೆನ್ನಾಗಿ ಬೆಂದಿದೆ ಅನ್ನುವಾಗ ಸ್ವಲ್ಪ ಸಕ್ಕರೆ, ತೆಂಗಿನಕಾಯಿ ತುರಿ, ಸ್ವಲ್ಪ ಕಟ್ ಮಾಡಿರುವಂಥ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು, ಪಲ್ಯ ರೆಡಿ ಆಗುತ್ತೆ. ಇನ್ನು ತೊಂಡೆಕಾಯಿ ಪಲ್ಯ ಮಾಡೋದಕ್ಕೆ ಅಂತ ಒಂದು ಪ್ಯಾನ್ಗೆ ಕಟ್ ಮಾಡಿರುವಂಥ ತೊಂಡೆಕಾಯಿ, ಸ್ವಲ್ಪ ಉಪ್ಪು ಮತ್ತು ನೀರನ್ನ ಹಾಕಿ ಬೇಯಲಿಕ್ಕೆ ಇಟ್ಕೊಂಡಿದ್ದೀನಿ. ತೊಂಡೆಕಾಯಿ ಪಲ್ಯನ ಮಸಾಲೆನ ಹುರಿದ್ಬಿಟ್ಟು ಮಾಡಿದ್ದೆ. ಇದಂತೂ ತುಂಬ ಚೆನ್ನಾಗಾಗಿತ್ತು. ಅದಕ್ಕೆ ಅಂತ ಪ್ಯಾನ್ಗೆ ಎಣ್ಣೆ ಹಾಕಿಬಿಟ್ಟು ಒಣಮೆಣಸಿನ್ಕಾಯಿನ ಚೆನ್ನಾಗಿ ಹುರಿದೆತ್ತಿಟ್ಕೊಂಡು ಅದೇ ಪ್ಯಾನ್ಗೆ ಉದ್ದಿನಬೇಳೆ, ಜೀರಿಗೆ, ಬೆಳ್ಳುಳ್ಳಿನೂ ಹಾಕಿ ಹುರಿದು ಈ ರೀತಿ ತರ್ತರಿಯಾಗಿ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ. ತೊಂಡೆಕಾಯಿ ಬೆಂದ ಮೇಲೆ ಒಂದು ಪ್ಯಾನ್ಗೆ ಎಣ್ಣೆ, ಸಾಸಿವೆ, ಕರಿಬೇವು, ಈರುಳ್ಳಿ, ಸ್ವಲ್ಪ ಅರಿಶಿನ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ರುಬ್ಬಿಟ್ಕೊಂಡಿರೋ ಮಸಾಲೆ, ಬೇಯಿಸಿಟ್ಕೊಂಡಿರುವಂಥ ಕಾಬೂಲ್ ಕಡಲೆ, ತೊಂಡೆಕಾಯಿನ ಹಾಕಿ 1 ಕಪ್ ತೆಂಗಿನಕಾಯಿ ತುರಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಏನಾದರೂ ಬೇಕು ಅಂದರೆ ಈ ಟೈಮಲ್ಲಿ ಸೇರಿಸಿ ಕಟ್ ಮಾಡಿರೋಂಥ ಕೊತ್ತಂಬರಿ ಸೊಪ್ಪನ್ನ ಹಾಕಿದ್ರೆ ಆಯಿತು. ಈ ಪಲ್ಯ ರೆಡಿ ಆಗುತ್ತೆ. ರೊಟ್ಟಿ ಜೊತೆ ಅಂತೂ ಸೂಪರ್ ಆಗಿತ್ತು. ಇನ್ನು ರೊಟ್ಟಿನೂ ಕೂಡ ಮಾಡಿ ತಿಂಡಿನೂ ಕೊಟ್ಟು ಸ್ನ್ಯಾಕ್ಸ್ಗೆ ಅಂತ ಸ್ವೀಟ್ ಕಾರ್ನು ಮತ್ತು ಸೌತೆಕಾಯಿನ ಹಾಕಿ ಸ್ಯಾಲಡ್ ಮಾಡಿ ಲಂಚ್ ಬಾಕ್ಸ್ನು ಕೂಡ ಪ್ಯಾಕ್ ಮಾಡಿ ಕೊಟ್ಟೆ. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು.